ಪರವಾಗಿಲ್ವೇ ಎತ್ಕೊಂಡ್ರಿಸಿದ್ರೆ ಹಿಂಗೆ ಕುಕ್ಕಂತಾಳೆ ಇವಾಗ ನೋಡು ಚೆನ್ನಾಗಿ ಆಗ್ತಾಯಿದ್ದಾಳೆ ಕಣವ ನಮ್ಮ ಅಮ್ಮಣಿ ಎತ್ಕೊಂಡ್ರಿಸಿದ್ರೆ ವರ್ಕ್ಸಿ ಹೆಂಗೆ ಕುಕ್ಕಂತಾಳೆ ಮೊದ್ಲು ಹಿಂಗೆ ಕುಂಡ್ರಿಸಿದ್ರೆ ತಪ್ಪಮ್ಮಂಗೆ ಅದೇ ಬೀಳಾಳು ಇವಾಗ ನೋಡು ಅವಾಗಲೇ ಕುಂಡ್ರಿಸಿದ್ದೆ ಇನ್ನೇ ಕುಕ್ಕಂಡವಳಿ ಮನಗಸನೇನಮ್ಮ ಏನ ಮಗಳ ನನ್ನ ಮಾತನ್ನು ಬರ್ತಾ ಇದ್ದಾವೆ ಯಾರ ಅಂಬತ್ತೆ ಎದ್ದು ಒಂದ್ಸಣ ಕುಕ್ಕ ಮತ್ತೆ ಇವಾಗ ಪರವಾಗಿಲ್ಲ ಹಿಂಗೆ ಯಾತ್ಕನ ನೋಡ ಸೋಪಾಕ್ ಒರಗಿಸಿ ಕುಂಡ್ರಿಸಿರೋದಕ್ಕೆ ಹೆಂಗೆ ಕುಕ್ಕಣೈತೆ ಅಂತ ಸೆನಕ್ಕಿ ಮೊದಲು ಕುಕ್ಕಂತಿರ್ಲಿಲ್ಲ ಹಿಂಗೆ ಕುಂಡ್ರಿಸಿದ್ರು ತಪ್ಪಮ್ಮಂಗೆ ಬೀಳೋದು ತಲೆನೂ ನಿಲ್ತಿರ್ಲಿಲ್ಲ ಕಾಲು ನಿಲ್ತಿರ್ಲಿಲ್ಲ ಸೊಂಟ ಬನ್ನಿರ್ತಿರ್ಲಿಲ್ಲ ಇವಾಗ ನೋಡು ಹೆಂಗೆ ಕುಕ್ಕಮ್ಮತ್ತೆ ಏ ಸ್ಪಂದು ಅಮ್ಮಣಿ ಏನಮ್ಮ ನೋಡ್ಬಾ ಇಲ್ಲಿ ನಮ್ಮ ಹಾಲು ಹೆಂಗೆ ಕುಕ್ಕಂತಾ ಇದ್ದಾಳೆ ಇವಾಗ ಅವಾಗಲೇ ಕೊಂಡಿಸಿದ್ದೆ ಹಿಂಗೆ ಕೈ ಎತ್ತಿ ಹಿಂಗೆ ನಾನು ಪಾಪ ಮನಿಕೇಣಿನ ಮಗಳಿಗೆ ಮನಿಕೊಂಡು ಬೆನ್ನೆಲ್ಲನ ಉರ್ದಂಗಾಗುತ್ತೆ ಒತ್ತದಂಗಾಗುತ್ತೆ ಅಂತ ಕೊಂಡಿಸ್ದೆ ಆವಾಗಲೇ ಕೊಂಡಿಸಿದ್ದೆ ನೋಡಿ ಅಂತ ಚೆನ್ನಾಗಿ ಕುಕ್ಕಂಡವಳೆ ನಮ್ಮ ನೋಡು ಎಷ್ಟೋ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾಳೆ ಕಣಮ್ಮ ಸ್ವಲ್ಪ ನೋಡು ಏನೋ ನೋಡಿದ್ರೆ ಒಂಥರ ಖುಷಿ ಆದಂಗೆ ಆಗ್ತೈತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾಳೆ ನೋಡಿ ಎದ್ದು ಕುಕ್ಕಮ್ಮದು ಕೈ ಆಡ್ಸೋದು ಕಾಲು ಆಡ್ಸೋದು ಮಖ ಎಲ್ಲನ ಒಂಥರ ಚೇಂಜ್ ಆಗೈತೆ ನಗದು ಎಲ್ಲ ಚೆನ್ನಾಗೈತೆ ಮೊದಲು ತಲೆನೂ ನಿಲ್ತಿರ್ಲಿಲ್ಲ ಸೊಂಟನೂ ಬನಿ ಇರ್ತಿರ್ಲಿಲ್ಲ ಹಿಂಗೆ ಕುಂಡ್ರಿಸಿದ್ರೆ ಬೀಳೋಳು ಹಂಗೆ ವಾಲ್ಕೊಂಡು ಹಂಗೆ ಬಿದ್ದು ಬಿಡೋಳು ಇವಾಗ ನೋಡು ಕೂತ್ಕೊಂಡವಳಲ್ಲೇ ಅವಳಿಗೆ ಅದಕ್ಕೆ ಖುಷಿ ಆಗೈತೆ ಹೆಂಗೋ ಚೆನ್ನಾಗಾದ್ರೆ ಸಾಕು ಬಿಡು ನಮ್ಮ ಅಕ್ಕಯ್ಯ ಚೆನ್ನಾಗಿ ಆಗ್ತಾಳಮ್ಮ ಚೆನ್ನಾಗಾಗೇ ಆಗ್ತಾಳೆ ನನಗೆ ನಂಬಿಕೆ ಐತೆ ಚೆನ್ನಾಗಿ ಆಗ್ತಾಳೆ ನನ್ನ ಮಗಳು ಅಂತ ಅಗ್ಗಳ ಅಮ್ಮಣ್ಣ ಕೂತ್ಕೊಂಡೈತೆ ಅಮ್ಮಣಿ ನೋಡಪ್ಪ ಅಂತ ಚೆನ್ನಾಗಿ ಕುತ್ಕೊಂಡವಳೆ ಅಯ್ಯೋ ಕುಂಡ್ರಿಸಿದ್ರೆ ಹಿಂಗೆ ತಲೆ ಹಿಂಗೆ ಒಂದು ಕಡಿಕೆ ಕಾಲು ಒಂದು ಕಡಿಕೆ ಸೊಂಟ ಅದೇ ಉಳ್ಕೆ ಮದಿ ಇವಾಗ ನೋಡಿ ಒಟ್ಟು ಬನಿ ಐತಲ್ವಿ ಇನ್ನೊಂದು ಸತಿ ಹೋಗೋದ್ರೊಳಗಾಗಿ ಸೆನಕ್ ಆಗ್ತಾಳೆ ಕಣಪ್ಪ ಮಾತೂ ಬರ್ತವೆ ನನ್ನ ಮಗ ಆಗ್ತಾಳೆ ತಡಿ ನೋಡ್ಮಂತೆ 7 ವಾರ ಹೋಗೋಡತ್ತಿಗೆ ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿ ನನ್ನ ಮಗಳನ್ನ ಚೆನ್ನಾಗಿ ಮಾಡ್ತಾಳೆ ತಡಿ ನೋಡ್ಮಂತೀನಿ ಒಂದು 2 ದಿನ ನೋಡಪ್ಪ ನನ್ನ ಮಗಳು ಹೆಂಗೆ ಇರ್ತಾಳೆ ಅಂತ ಹೇಳಿ ನನ್ನ ಮಗಳು ಚೆನ್ನಾಗಿರೋದಕ್ಕೆ ಎಲ್ಲ ನೋಡಿ ಹುರ್ಕೋಬೇಕು ಅಂದಾರೆಲ್ಲ ಆಡ್ದಾರೆಲ್ಲನ ಅವಳೇಲಿ ಸೆನಕ್ಕಾಗ್ತಾಳೆ ಅಂತ ಅಂದಾರೆಲ್ಲನ ಇವತ್ತು ಹುರ್ಕೋಬೇಕು ಬೇರೆ ಯಾರೋ ಯಾಕೆ ಇವಳೇ ತಡಿ ಸರ್ರೆಗೆ ಹುರ್ಕೊಂತಾಳೆ ಅವಳು ನಮ್ಮಳೆ ಸಾಕು ಅವಳು ಬಾರಿ ಹುರ್ಕೊಂತಾಳೆ ಜೀವಿ ಅಂಬಳು ತಡಿ ನೋಡು ಇವಳು ಚೆನ್ನಾಗಾಗ್ಬಿಟ್ರೆ ಅವಳಿಗೆ ಇಲ್ಲಿ ಹೋಳಿಗಾಲನೇ ಇಲ್ಲ ಪರವಾಗಿಲ್ಲ ಕಣ ನಮ್ಮ ಅಮ್ಮಣ್ಣ ಚೆನ್ನಾಗಾಗುತ್ತೆ ಚೆನ್ನಾಗಾಗುತ್ತೆ ಹೇಳು ಏನಮ್ಮ ಅಮ್ಮಣಿ ಮಲಮ್ಮ ಅಮ್ಮಣಿ ಅಪ್ಪ ಅಂಬದು ಬರುತ್ತೆ ನಾನೊಂದು ಅಕ್ಷರನ ಮಾತಾಡತ್ತೆ ಹೋಗಿ ಸುಮ್ಮನೆ ಮಣ ನೋಡಾಳು ಹರ್ಸ್ಕೊಂಬಾಳು ಕಿರ್ಚ್ಕೊಂಬಾಳು ಅಷ್ಟೇನೆ ಪಾ ಅಂತಾಳೆ ಮಾತು ಬರ್ತಾವಪ್ಪ ಅಮ್ಮಣಿ ನಮ್ಮ ನನಗಂತೂ ನೋಡಿದ್ರೆ ಬೋಲ್ ಸಂತೋಷ ಆಗುತ್ತಮ್ಮ ಅಮ್ಮಣಿನ ನಮ್ಮ ಅಮ್ಮಣಿ ನೋಡಪ್ಪ ಎಂಬೈತ್ ಕಲ್ತೈದ್ನಿ ಅಂತ ಅಪ್ಪ ಅಂತಾಳೆ ನೋಡು ಮಾತಾಡಕ್ ಬರ್ತೈತೆ ಅಂತ ಸಿರಿ ಆಗ್ಬಿಟ್ಟೈತೆ ಅವಾಗಿಂದನೂ ಎತ್ಕೊಂಡಿರ್ಸ್ದಾಗಿಂದನೂ ಏನು ಖುಷಿ ಪಡ್ತಾ ಇದ್ದಾಳೆ ಅವಳು ಖುಷಿಗೆ ಪಾರೇ ಇಲ್ಲ ಇಷ್ಟು ದಿವಸ ನಾನು ಕುಕಣಿತ್ ಮಗಳಾಗೆ ಮನೆಕೆಣಿರೋ ಮಗಳಾಗೆ ಮನೆಕೆಂಬ್ತಿದ್ದೆ ಒಳದು ಎದ್ದು ಓಡಾಡ್ತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ಇವಾಗ ನನ್ನ ಮಾತೂ ಬತ್ತೈತೆ ಹಿಂಗೆ ಎದ್ದೆ ಒಂದು ಸಣ್ಣ ಹಿಂಗೆ ಕುಕ್ಕಂಪ್ನಿ ಅಂತ ಎಷ್ಟು ಖುಷಿ ಆಗ್ಬಿಟ್ಟೈತೆ ಅಂದ್ರೆ ಅವಳಿಗೆ ಅಷ್ಟು ಖುಷಿ ಆಗ್ಬಿಟ್ಟೈತೆ ಕಣಪ್ಪ ನಮ್ಮ ಮತ್ತೆ ಎಲ್ಲಾರನ್ನೂ ನಮ್ಮ ಅಂತಾರನ್ನೆಲ್ಲ ಓಡಾಡೋರ್ನು ಮಾತಾಡೋರ್ನು ಎಲ್ಲ ನೋಡಿ ಅವಳಿಗೆ ಯಾಕೆ ನಾನು ಅವ್ರಂಗೆ ಹಾಕಿಲ್ಲ ನಾನು ಯಾಕೆ ಅವ್ರಂಗಿಲ್ಲ ಅಂತೇಳಿ ಅವಳಿಗೂ ಪಾಪ ಬೇಜಾರಾಗೋದು ನಾನು ಅವ್ರಂಗೆ ಇದ್ದಿದ್ರೆ ಓಡಾಡ್ಕೊಂಡು ನಾನು ಚೆನ್ನಾಗಿರ್ತಿದ್ನಲ್ಲೇ ಅಂತ ಅನ್ಸೋದು ಇವಾಗ ಒಂಥರ ಅವಳಿಗೆ ಸಂತೋಷ ಆಗೈತೆ ಅಪ್ಪ ಅಂದರೆ ಬೋಲ್ ಇಷ್ಟ ನೋಡಿ ಅದಕ್ಕೇನೆ ಪಾ 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 ಅಂತಾಳೆ ಅಪ್ಪ ಅಂದರೆ ಬೋಲ್ ಇಷ್ಟ ಅವಳಿಗೆ ಸಖತ್ ಇಷ್ಟ ಕಣಮ್ಮ ಅಪ್ಪ ಅಂದರೆ ಅವನಮ್ಮ ನಾನು ಹೆಂಗೆ ಅವಳು ನೋಡ್ಕೊಂಡು ಕಣ್ಣಿಕ್ಕೊಂಡು ಅವಳಿಗೆ ಟೈಮೇ ಸರಿಯಾಗಿ ಉಣ್ಣಿಸ್ಕೊಂಡು ನೀರು ಕುಡಿಸ್ಕೊಂಡು ನಾನು ಹೆಂಗೆ ಬರೀ ಅವಳಿಗೆ ಅಪ್ಪನೇ ಇಷ್ಟ ಭಾಳ ಇಷ್ಟ ಅವ್ರ ಅಪ್ಪ ಅಂದ್ರೆ ಅವಳಿಗೆ ಭಾಳ ಇಷ್ಟ ಅವಳೇನೆ ಭಾಳ ದಿನದಿಂದಲೂ ಹಂಗೇನೆ ಅವ್ರ ಅಪ್ಪ ಬಂದ್ರಂತ ಸೇಫಿಯಾಡಾಳು ಮಾತಾಡಕ್ಕೆ ಬರ್ತಿರ್ಲಿಲ್ಲ ಹಂಗೇನೇ ಖುಷಿ ಪಡಾಳು ಹಂಗೆ ಅವ್ರ ಅಪ್ಪ ಬಂದ್ಬಿಟ್ರೆ ಚೆನ್ನಾಗಾಗುತ್ತೆ ಹೇಳಿ ನಮ್ಮ ಅಮ್ಮಣ್ಣಿ ಚೆನ್ನಾಗಾಗುತ್ತೆ ನೋಡಿದ ಮಟ್ಟಿಗೆ ಭಾಳ ಚೆನ್ನಾಗಾಗುತ್ತೆ ಇನ್ಮೇಲೆ ಚೆನ್ನಾಗಾಗ್ತಾಳೆ ತಡಿ ನೋಡ್ಮಂತೆ ಇಷ್ಟರಾಗೇನೆ ಸ್ವಲ್ಪ ಹೊತ್ತು ನಾವು ಇನ್ನೊಂದು 2-3 ಸತಿ ಹೋಗಿ ಬರೋದ್ರೊಳಗಾಗಿ ಚೆನ್ನಾಗಿ ಆಗ್ತಾಳೆ ನಿಗಳಮ್ಮ ಚೆನ್ನಾಗಿ ಆಗ್ಬಿಟ್ರೆ ನಾವಂತೂ ನಡ್ಕೊಂತಾನೆ ಇರ್ತೀವಿ
ನಮ್ಮ ಅಮ್ಮನೇ ಅಂತ ಅವಳು ಸಾಯೋವರೆಗೂ ಬರ್ತಾ ಹೋಗ್ತಾ ನಿನ್ನ ದರ್ಶನ ಮಾಡಿಕೊಂಡು ನಿನ್ನ ಸೇವೆ ಮಾಡ್ಕೊಂಡಿರ್ತಾಳಮ್ಮ ತಾಯಿ. ನಮ್ಮ ಕೈಲಾದೊಟ್ಟು ನಾವು ಸಹಾಯ ಮಾಡ್ತೀವಿ. ನಾವೀಗಳಪ್ಪ ಎಲ್ಲ ಏನೇನೋ ಹರಕೆ ಕಟ್ಕೊಂಬಂದಿದ್ದೀವಿ, ಅದೆಲ್ಲ ನೆರವೇರ್ಬಿಟ್ರೆ ತಾಯಿ ನಮ್ಮ ಅಮ್ಮನಿಗೆ ಸೀರೆ ಎಲ್ಲ ತಗೊಂಡೋಗಿ ನಾವೆಲ್ಲ ಕೊಟ್ಟು ನಮ್ಮ ಅಮ್ಮನಿಗೆ ಚೆನ್ನಾಗಿ ಆಗಿಬಿಟ್ರೆ ಓಡಾಡ್ಕೊಂಡು ನಾಲ್ಕರಂತೆ ನಮ್ಮಂಗೆ ಇದ್ಬಿಟ್ರೆ ಏನೋ ಒಂದು ಮಾಡ್ಬೋದು ತಾಯಿಗೆ. ಮತ್ತು ಹೆಂಗ ಏನೋ ಒಂದು ಮಾಡ್ಬೋದು, ನಾವು ಅನ್ನದಾನ ಮಾಡೋಕ್ಕೂ ಅವಕ್ಕೆ ಅದಕ್ಕೆಲ್ಲನ ಏನೋ ಒಂದು ಮಾಡ್ಬೋದು. ಒಂದು 5 ಪ್ಯಾಕೆಟ್ ಅಕ್ಕಿ, ಅದು ಎಲ್ಲನ ಒಂದು ಟಿನ್ ಎಣ್ಣೆ, ಒಂದು ಚೀಲ ಬೇಳೆ, ಎಲ್ಲ ಒಂದು ಚೀಲ ಉಪ್ಪು, ಎಲ್ಲ ತರಕಾರಿ ಎಲ್ಲ ಒಂದಿನ ನಾವು ಊಟಕ್ಕೆ ಆಗೋವಷ್ಟು ನಾನು ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಕಣಪ್ಪ. ಒಂದು 5 kg ಎಲ್ಲ ಅದು ಇದು ಎಲ್ಲ ಏನೇನು ಬೇಕು ಅದನ್ನೆಲ್ಲ ಕೊಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಒಂದಿನ ಫುಲ್ಲು ಏನಂದ ನಾವು ಸ್ವೀಟ್ ಮಾಡಿಸ್ಬಿಟ್ಟು ಅಲ್ಲಿ ಬರೋ ಅಂಥವ್ರಿಗೆ ಏನಾದರೂ ಕೊಡೋದು ಅದು ಮಾಡೋಣ ಅಂತ. ಓಡಿಸು ಹೆಂಗೆ ಚೆನ್ನಾಗಾದ್ರೆ ಸಾಕು. ಇಷ್ಟು ಮಟ್ಟಿಗೆ ಎಂತೆಂಥ ಆಸ್ಪತ್ರೆಗೆ ತೋರಿಸಿ ಎಂತೆಂಥ ದೊಡ್ಡ ದೊಡ್ಡ ಆಸ್ಪತ್ರೆಗೆಲ್ಲ ತೋರಿಸಿದ್ದೀವಿ. ಹಂಗಂದ್ರೆ ಒಂದು ಈಟು ಇದಾಗಿಲ್ಲ ಅಂದಮೇಲೆ ಕರ್ಕೊಂಡೋಗಿ ಇವತ್ತು ಚೆನ್ನಾಗಿ ಆಗ್ತಾಯಿದ್ದಾಳೆ ನಮ್ಮ ಅಮ್ಮಣ್ಣಿ ಅಂದರೆ ತೋರ್ಸಾನೆ. ಎಲ್ಲರೂ ಹೋಸಾರು ಹೋಗೋಣ ಹೇಳು. ಮೊದ್ಲಾರ್ಗೆ ಹೋಸಾರು ಹೋಗಿ ನೋಡ್ಕೊಂಡು ಹಂಗೆ ಹೋಸಾರು ದರ್ಶನ ಮಾಡ್ಕೊಂಡು ಬರೋಕ್ಕಾಗುತ್ತೆ. ಎಲ್ಲರೂ ಹೋಗೋಣ. ಪಾಪಗೂ ಹೇಳೋ ಅವನು ಇರ್ತಾನೆ. ನೀನು ಸ್ಪಂದ ನೀನು ಒಂದಿನ ರಜೆ ಹಾಕಮ್ಮ, ನೀನು ಒಂದಿನ ರಜೆ ಹಾಕಿ ಹೋಗೋಣ. ಹ್ಞೂನಪ್ಪ, ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಹೆಂಗಾನ ನಮ್ಮನ್ನು ಒಳ್ಳೆ ಬುದ್ಧಿವಂತಿಕೆಯಿಂದನ ಚೆನ್ನಾಗಿ ಇಟ್ಕೊಂಡು ಕರ್ಕೊಂಡು ಹೋಗ್ತೀನಿ, ಚೆನ್ನಾಗಿರ್ತೀನಿ ಅಂತ ಬಂದರೆ ಸಾಕಾಯ್ತು ನನ್ನ ಗಂಡ. ನಾನು ಹಂಗೆ ಅಂದ್ಕೊಂಡು ನನ್ನ ಜೀವನ ಸರಿ ಹೋದರೆ ತಾಯಿ, ನಾವು ನಲ್ಲರಂತೇನೆ ಚೆನ್ನಾಗಿದ್ದರೆ ನನ್ನ ಗಂಡ ಚೆನ್ನಾಗಿರ್ತೀನಿ ಅಂತ ಅವಳ ಹೇಳ್ಬಂದ್ರೆ ನಾನು ಬರ್ತೀನಮ್ಮ ಅಂತ ನಾನು ಆಕೆ ಮಾಡ್ಕೊಂಡು ನಾನು ಕಾಯಿ ಕಟ್ಬರ್ತೀನಿ. ಹೆಂಗತ್ತ ಇವಾಗ ನನಗೇನೋ ಭಾಳ ನಂಬಿಕೆ ಬರ್ತೈತಪ್ಪ. ನಮ್ಮ ಅಮ್ಮ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೇನು ಅನ್ಸೋದು, ಇವಮ್ಮ ಏನಪ್ಪ ಯಾರು ಹೇಳಿರೋ ತಕ್ಕೂ ಬಿಡಲ್ಲ, ಯಾವ ಒಂದು ಆಸ್ಪತ್ರೆ ಬಿಡಲ್ಲ, ಯಾರನ್ನ ಹೇಳಿ ಇವಳು ನೆಲ್ ಚೆನ್ನಾಗಿ ಆಗ್ತಾಳೆ, 35 ವರ್ಷ ಆಯ್ತು, ನೆಲ್ ಚೆನ್ನಾಗಿ ಆಗ್ತಾಳೆ, ಯಾರು ಹೇಳಿರೋ ತಕ್ಕೆಲ್ಲ ನೀನು ಹೇಳಿದ್ದು ಮಾಡಿದ್ದೆ, ನಾನು ಹೇಳಿದ್ದು ಮಾಡೋದೆ ಎಲ್ಲ ಮಾಡಿ ನಮ್ಮಮ್ಮ ಯಾಕೆ ಬೇಜಾರಾಗಲ್ಲಪ್ಪ ಅನ್ಕೊಂತಿದ್ದೆ ನಾನು. ನಿಜ ನೀವು ಹೋದ್ರಲ್ಲ ಅವಾಗ ಹಂಗೆ ಅನ್ಕೊಂತಿದ್ದೆ ಕಣಮ್ಮ. ಎಲ್ಲರೂ ಹಂಗೆ ಅಂಬಾರು, ಅಯ್ಯೋ ಇದು ಇನ್ನೆಲ್ಲಿ ಚೆನ್ನಾಗಾಗುತ್ತೆ, ಇವಳು ಏನು ಹಂಗೆ ನಾಳೆ ಇವಾಗ ದೇವ್ರಿಗೆ ಕರ್ಕೊಂಡು ಹೋಗ್ತಾಳೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು, ಈಗ ಅಲ್ಲಿ ದೇವ್ರಿಗೆ ಕರ್ಕೊಂಡು ಹೋಗ್ತಾಳೆ ಅಂತ ಆಡ್ಕೊಂಡು ಹೋಗಾರು ನಗಲಿ ಯಾರೆಲ್ಲ ನಗ್ತಾರೆ, ಯಾರೆಲ್ಲ ಇದು ಮಾಡ್ತಾರೆ. ನಾನು ದೇವ್ರು ನಂಬಿದ್ದೀನಿ, ದೇವ್ರು ಕಾಪಾಡ್ತಾಳೆ ತಾಯಿ. ನಮ್ಮಮ್ಮ ಎಲ್ಲರೂ ನಮ್ಮನ್ನು ಕಾಪಾಡ್ತಾಳೆ. ನಾನು ದೇವ್ರು ನಂಬಿದ್ದೀನಲ್ಲ, ದೇವ್ರು ನಂಬಿರೋದ್ರಿಂದ ನನಗೇನೇನು ಭಯ ಇಲ್ಲ. ದೇವ್ರು ಕಾಪಾಡ್ತಾಳೆ ನಮಗೆ ಅಷ್ಟೇ. ದೇವ್ರು ಕಾಪಾಡ್ಬೇಕು ನನಗೆ. ಕಣಮ್ಮ ಕಾಪಾಡ್ತಾರೆ. ಹಂಗೆ ನನ್ನ ಜೀವನ ಒಂದೇನು ಚೆನ್ನಾಗಿ ಆಗ್ಬಿಟ್ರೆ ಸಾಕಮ್ಮ, ಸಾಕು. ನಾನು ಮುಂದಾರಕ್ಕೆ ಬರ್ತೀನಿ. ನಾನು ಅದೇ ಬೇಡ್ಕೊಂತಿದ್ದೆ, ನಮ್ಮ ಅಮ್ಮನಿಸ್ಬಂದು ಜೀವನ ಒಂದು ಚೆನ್ನಾಗಾದ್ರೆ ಸಾಕಮ್ಮ ತಾಯಿನಿಂದ ಏನಿಂದನ ಅಂತೇಳಿ ನಾನು ಅದನ್ನೇ ಬೇಡ್ಕೊಂತಿದ್ದೆ. ಚೆನ್ನಾಗಾಗುತ್ತೆ ಹೇಳು. ಚೆನ್ನಾಗಾಗುತ್ತೆ. ಸುಮ್ಮನೆ ಇವಾಗ ಚೆನ್ನಾಗಿ ಮನಸ್ಸು ಏಟನ ಸೇನೆ ಹೊತ್ಕೊಂಡಿರ್ಸ್ಬೇಡಿ. ಇನ್ನು ಈಗಲ್ಲ, ಹೋಗ್ತಾ ಸೊಂಟನು ಬನ್ನಿ ಬಂದು ಕಾಲು ಪಾಲು ಎಲ್ಲ ಓಡಾಡಕ್ಕೆ ಬರುತ್ತೆ. ಹಿಂಗೆ ಎದ್ದು ನಿಂತ್ಕೊಂಡ್ರೆ ಓಡಾಡಕ್ಕೆ ಬರುತ್ತೆ. ನಾನು ಅವಾಗಂತೂ ಡಾಕ್ಟ್ರಿಗೆ ಆಸ್ಪತ್ರೆಗೆ ಹೋದಾಗ ಅದೇ ಕಡಂಗಿದ್ರೆ ಸಾಕು ಅಲ್ಲಿಗೆ ದೇ ಕಟ್ಕೊಂಡಿದ್ರೆ ಸಾಕು. ಕುಕ್ಕ ಮಲ್ವಲ್ಲ, ಕೂತ್ಕೊಂಡ್ರೆ ಚಂದ, ಊಟ ಮಾಡ್ಸೋಕ್ಕಾಗಲಿ ಸ್ನಾನ ಮಾಡ್ಸೋಕ್ಕಾಗಲಿ ಚೆನ್ನಾಗಿರುತ್ತೆ. ಏನಾದ್ರು ಬತ್ತಾಳೆ, ಒಂದೇ ಕಡಕ್ಕೂ ಬರೋಲ್ಲ, ಏನಿಲ್ಲ. ಎತ್ತಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಯಾರು ಇಲ್ಲ ಅಂದರೆ ಇಬ್ಬರಳಿರ್ಬೇಕು, ಎತ್ತಕ್ಕೂ ಇಳ್ಸೋಕ್ಕೂ ಎಲ್ಲನ ಅಂತ ನಾನು ಎಷ್ಟು ನೊಂದ್ಕೊಂತಿದ್ದೆ. ಸಾಕು ಹಿಂಗೆ ಕೂಕೊಂಡು ದೇಹಕ್ಕೆ ಹೋದ್ರೂ ಸಾಕು ನನಗೆ. ಯಾಕಂದರೆ ಒಬ್ಬಳೇ ಎತ್ತಕ್ಕಾಗಲ್ಲ, ಇಳಿಸೋಕ್ಕಾಗಲ್ಲ, ಭಾಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಇಷ್ಟು ಮಟ್ಟಿಗೆ ಆದರೆ ಸಾಕು ವೀಕ್ಷಕರು. ನನ್ನ ಮಗಳು ಇಷ್ಟು ಚೆನ್ನಾಗಿ ಇವಾಗ ಇದಾಗಿ ಒಳಗೊತ್ತಾ, ನಿಜ ತುಂಬ ಖುಷಿ ಆಗ್ತೈತೆ. ಇಂಪ್ರೂವ್ಮೆಂಟ್ ಆಗ್ತಾ ಇರೋದಕ್ಕೆ ನೋಡ್ತಾ ಇರಿ. ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.